ನಮಸ್ಕಾರ ರೀ. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ನಾವು ಇವತ್ತು ಪುಂಡಿ ಪಲ್ಯ ಮಾಡೋದನ್ನು ತೋರ್ಸಾಕತ್ತೇವೆ ನೋಡ್ರಿ. ಉತ್ತರ ಕರ್ನಾಟಕದಾಗ ಭಾಳ ಫೇಮಸ್ ಆಗಿರುವಂಥ ಪಲ್ಯ ರೀ. ಹೆಸರು ಕಾಳನ್ನು ಹಾಕಿ ಪುಂಡಿ ಪಲ್ಯ ಹೆಂಗೆ ಮಾಡೋದತ್ತ ಒಂದ್ಸತಿ ನೋಡ್ರಿ. ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಆಗಿರಿ. ಹೆಂಗೆ ಮಾಡೋದತ್ತ ಒಂದ್ಸತಿ ನೋಡೋಣ ಬರ್ರಿ. ಮೊದಲಿಗೆ ಒಂದು ಸೂಡಾಗುವಷ್ಟು ಪುಂಡಿ ಪಲ್ಯನ ತೊಗೊಂಡಿದ್ದೀನಿ ನೋಡ್ರಿ. ಅದನ್ನು ಕಡ್ಡಿನ ಸಪ್ರೇಟ್ ಮಾಡಿ ಎಲೆನ ಬಿಡಿಸ್ಕೊಂಡು ಸ್ವಚ್ಛಗೆ ನೀರು ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ ನೋಡ್ರಿ. ಹಂಗೆ ಕುಕ್ಕರ್ ಒಳಗ್ರಿ 1 ಕಪ್ ಆಗುವಷ್ಟು ಹೆಸರು ಕಾಳನ್ನು ತೊಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಚ್ಛಗೆ ತೊಳಿತಾ ಇದ್ದೀನಿ ನೋಡ್ರಿ. ಹಂಗೆ ಅದ್ರ ಜೊತೆ ರೀ ಕಾಳು ಮುಣಗುವಷ್ಟು ನೀರು ಹಾಕ್ತಾ ಇದ್ದೀನಿ ರೀ. ಸ್ವಲ್ಪ ಎಣ್ಣೆನ ಹಾಕಿ 3ರಿಂದ 4 ವಿಜಿಲ್ ಬರ್ಸ್ಲಾಕ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಲೆ ಮೇಲೆ ಇಡ್ತಾ ಇದ್ದೀನಿ ನೋಡ್ರಿ. ಹಂಗೆ ಇನ್ನೊಂದು ಕಡೆ ರೀ ಕುಟ್ಟು ಕಲ್ಲನ್ನು ತೊಗೊಂಡಿದ್ದೀನಿ ರೀ. ಅದಕ್ಕೆ ಖಾರನ ನೋಡಿಕೊಂಡು ಹಾಕ್ತಾಯಿದ್ದೀನಿ ನೋಡ್ರಿ. ನಾನಿಲ್ಲಿ 6ರಿಂದ 7 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ರೀ. ನಿಮ್ಮ ಮನೆಯೊಳಗೆ ಖಾರ ಜಾಸ್ತಿ ತಿಂತಿದ್ರೆ ಖಾರ ಜಾಸ್ತಿ ಹಾಕ್ಕೋಬೋದ್ರಿ. ಹಂಗೆ ಅದ್ರ ಜೊತೆ ರೀ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ಸೇರಿಸಿ ಸಣ್ಣಗೆ ಕುಡ್ತಾಯಿದ್ದೀನಿ ನೋಡ್ರಿ. ಕುಟ್ಟಿದ್ದನ್ನು ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ ರೀ. ಇದೆಲ್ಲ ಆದ್ಮೇಲೆ ರೀ ಈ ಕಡೆ ಕುಕ್ಕರ್ನ ಇಟ್ಟಿದ್ದೇವಲ್ರಿ, ಅದೆಲ್ಲ ಪೂರ್ತಿ ತಣ್ಣಗಾಗಿದೆ ಅಂತ ನೋಡ್ತಾ ಇದ್ದೀನಿ ರೀ. ಇಲ್ಲಿ ಕಾಳು ಕುದ್ದಾವತ್ತು ಹೇಳಿ ಒಂದು ಸಣ್ಣ ಸ್ಪೂನ್ ತೊಗೊಂಡು ಕಾಳನ್ನು ಹಿಚ್ಚಿಕ್ಕಿ ನೋಡ್ತಾ ಇದ್ದೀನಿ ರೀ. ಅಗದಿ ಹಣ್ಣಾಗ ಕುದ್ದಾವ್ರಿ ಕಾಳು. ಅದ್ರಾಗ ಸ್ವಲ್ಪ ನೀರು ಕಡಿಮೆ ಬಿದ್ದಾವ್ರಿ. ಹಂಗೆ ಇನ್ನೊಂದು ಕಡೆ ಒಲೆ ಮೇಲೆ ರೀ ಸ್ವಲ್ಪ ನೀರು ಹಾಕಿ ಬಿಸಿನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ ನೋಡ್ರಿ. ಹಂಗೆ ಅದರ ಮೇಲೆ ರೀ ಒಲೆ ಮೇಲೆ ರೀ ಕುಕ್ಕರನ್ನು ಇಟ್ಟಿದ್ದೀನಿ ನೋಡ್ರಿ. ಇಲ್ಲೇನು ಪುಂಡಿ ಪಲ್ಯನ ಸ್ವಚ್ಛ ತೊಳೆದು ಇಟ್ಕೊಂಡಿದ್ದೇವಲ್ರಿ ಅದನ್ನೆಲ್ಲ ಹಾಕ್ತಾಯಿದ್ದೀನಿ ರೀ. ಅದಕ್ಕೆ ಬಿಸಿ ನೀರನ್ನ ಹಾಕ್ತಾಯಿದ್ದೀನಿ ನೋಡ್ರಿ. ತಣ್ಣೀರು ಹಾಕಬಾರ್ದ್ರಿ, ಬಿಸಿನೀರು ಹಾಕ್ಕೋಬೇಕು ನೋಡ್ರಿ. ಹಂಗಾದ್ರ ಜೊತೆ ರೀ ಸ್ವಲ್ಪ ಹಸಿ ಶೇಂಗಾನ ಸೇರಿಸ್ತಾ ಇದ್ದೀನಿ ರೀ. ಇನ್ನೊಂದು ಸ್ವಲ್ಪ ಖಾರ ಇರಲಿ ಅಂತ ಒಂದು 4 ಮೆಣಸಿನ್ಕಾಯಿನ ಮುರಿದು ಹಾಕ್ತಾಯಿದ್ದೀನಿ ರೀ. ಅದ್ರ ಜೊತೆನ ಸ್ವಲ್ಪ ಅರ್ಶಿನ ಹಾಕಿ ಇನ್ನು 3ರಿಂದ 4 ವಿಜಿಲ್ ಬರ್ಸ್ಲಾಕ ಕುಕ್ಕರ್ ಮುಚ್ಚಳನ ಮುಚ್ಚಿ ಇಡ್ತಾಯಿದ್ದೀನಿ ನೋಡ್ರಿ. ಕುಕ್ಕರ್ ಪೂರ್ತಿ ತಣ್ಣಗಾದ್ಮೇಲೆ ಮುಚ್ಚಳನ ತೆಗಿತಾ ಇದ್ದೀನಿ ನೋಡ್ರಿ. ಇಲ್ಲಿ ಕಾಳು ಪುಂಡಿ ಪಲ್ಯ ಹಾಕಿದ್ದೇವಲ್ರಿ ಅದೆಲ್ಲ ಹಣ್ಣಾಗ ಕುದ್ದೈತೆ ನೋಡ್ರಿ. ಅದನ್ನು ಅಗದಿ ಸಣ್ಣಗೆ ಮುಗಿಸ್ಲಾಕ್ರಿ. ನಾನಿಲ್ಲಿ ಕಡ್ಗೋಲನ್ನ ತೊಗೊಂಡು ರೌಂಡ್ ಅಗದಿ ಸಣ್ಣ ಆಗುವವರೆಗೂ ಮುಗಿಸ್ಕೋಬೇಕು ನೋಡ್ರಿ. ಈಗ ನೋಡ್ರಿ ಪುಂಡಿ ಪಲ್ಯ ಎಲ್ಲ ಚಂದಾಗ ಹೊಂದ್ಕೊಂಡೈತೆ ನೋಡ್ರಿ. ಅಗದಿ ಸಣ್ಣಗ ಚಲೋತ್ನಾಗ ಹೊಂದ್ಕೊಂಡೈತೆ ನೋಡ್ರಿ. ಹಂಗೆ ಸ್ವಲ್ಪ ಅಳಿಸ್ಬೇಕಂದ್ರೆ ನೀವು ಇನ್ನೂ ಸ್ವಲ್ಪ ಬಿಸಿನೀರು ಹಾಕಿ ಲಟ್ಟಪಟ ಅಂತ ಕುದಿಯೋವರೆಗೂ ಒಲೆ ಮೇಲೆ ಇಡ್ಬೇಕು ನೋಡ್ರಿ. ಇಲ್ಲಿ ನೋಡ್ರಿ ನಾವಿಲ್ಲಿ ಭಾಳ ಗಟ್ಟಿ ಇತ್ತು, ಸ್ವಲ್ಪ ನೀರು ಹಾಕ್ಕೊಂಡಿದ್ದೇವ್ರಿ. ಅದು ಬಿಸಿನೀರನ್ನ ಹಾಕ್ಕೊಂಡಿದ್ದೇವ್ರಿ. ಅಗದಿ ಅಳಸಾಗೈತೆ ನೋಡ್ರಿ. ನೀವು ಗಟ್ಟಿ ಬೇಕಂದ್ರೆ ಜಾಸ್ತಿನೂ ನೀರು ಹಾಕೋಬೇಡ್ರಿ. ಹಿಂಗೆ ಮಾಡಿಕೊಟ್ರೆ ನಡಿತೈತೆ ನೋಡ್ರಿ. ಅದನ್ನು ಇನ್ನು ಕೊನೆಯದಾಗಿ ಏನು ಮಾಡೋದಂದ್ರಿ ಇಲ್ಲೇನು ಕೊಟ್ಟು ಇಟ್ಕೊಂಡಿದ್ದೇವಲ್ರಿ ಆ ಖಾರನ ಹಾಕ್ತಾಯಿದ್ದೀನಿ ರೀ. ಹಂಗೆ ಅದ್ರ ಜೊತೆನೇ ರೀ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸತಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡ್ರಿ. ಇನ್ನೇನು ಮುಗಿಲಾಕ್ ಬತ್ತು ನೋಡ್ರಿ. ಇದನ್ನು ಮಾಡೋದು ಭಾಳ ಸಿಂಪಲ್ ರೀ, ತಿನ್ನೋಕ್ಕೂ ಅಷ್ಟು ರುಚಿ ಅನ್ನಿಸ್ತೈತೆ ನೋಡ್ರಿ. ಈಗ ಹಂಗೆ ಸಣ್ಣ ಉರಿಯಲ್ಲಿ ಇಡ್ಬೇಕ್ರಿ ಕುಕ್ಕರನ್ನು. ಈಗ ಬೆಳ್ಳುಳ್ಳಿನ ಏನು ಕುಟ್ಟಿಟ್ಕೊಂಡಿದ್ದೇವಲ್ರಿ ಅವಕ್ಕನ್ನೆಲ್ಲ ಹಾಕ್ತಾಯಿದ್ದೀನಿ ನೋಡ್ರಿ. ಅದ್ರ ಮ್ಯಾಲ ರೀ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ರೀ. ಈಗ ಲಟ್ಟಪಟ ಅಂತ ಕುದ್ರೆ ಮುಗೀತು ನೋಡ್ರಿ. ಇನ್ನು 5ರಿಂದ 6 ನಿಮಿಷ ಕುದಿಸಿದ್ರೆ ಮುಗೀತು ನೋಡ್ರಿ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿರಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಂತ್ರಿ. ನಮಸ್ಕಾರ ರೀ.